ಇವತ್ತು ನಮ್ಮದು ಮೇನ್ ಟಾಪಿಕ್ ಬಂದ್ಬಿಟ್ಟು ಸೇಫ್ಟಿ ಹೆಲ್ಮೆಟ್ಟು. ಅದ್ರ ಬಗ್ಗೆ ನಾವು ನಿಂಗೆ ತಿಳಿಸ್ಕೊಡ್ತಂತ ಈ ವಿಡಿಯೋದಾಗ. ಸೇಫ್ಟಿ ಹೆಲ್ಮೆಟ್ ಅಂದ್ರೆ ಹೆಂಗಿರುತ್ತೆ, ಅದ್ರ ಪಾರ್ಟ್ಸ್ ಏನು, ಅದ್ರ ಹೆಸರು ಏನು, ಅದ್ರದ್ದು ಮಹತ್ವ ಏನು ಅಂತಂದು ಆ ಸೇಫ್ಟಿ ಹೆಲ್ಮೆಟ್ನಾಗ ನಾ ಇವತ್ತು ಈ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ಕೊಡ್ತಂತ. ಹೆಲ್ಮೆಟ್ ಏನನ್ನ ಪ್ರೊಟೆಕ್ಟ್ ಮಾಡುತ್ತೆ ಹೇಳಿ ನೋಡೋ ನೀವು. ಕರೆಕ್ಟ್. ಅಂದರೆ ಹೆಲ್ಮೆಟ್ ಏನು ಮಾಡುತ್ತಾ, ನಮ್ಮ ತಲೆ ಅಥವಾ ಸಿರ್ ಅಂತೀವಿ ಹಿಂದ್ಯಾಗ, ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಾ. ಇದ್ರೊಳಗೆ ನಾವು ಮೇನ್ಲಿ ಆಗಿ ಕಾಣೋದಾದರೆ ಫಸ್ಟ್ ಮೇಲೆ ಕಾಣುತ್ತಲ್ಲ ನಿಮಗೆ, ಇದು ತಡಿ ಒಂದು ಸೆಕೆಂಡು, ಇದು ಏನು ಈ ಭಾಗ ಊಟ ಕಾಣುತ್ತಲ್ಲ ನಿಮಗೆ, ಈ ಭಾಗ ನಾವು ಏನಂತೀವಿ ಅಂದ್ರೆ ಸೆಲ್ ಅಂತ ಕರಿತೀವಿ ನಾವು. ಸೆಲ್ ಅಂತಂದು ಸೆಲ್ ಇದು ಏನು ಮಾಡುತ್ತಂದ್ರೆ, ಯಾವುದೇ ಒಂದು ವಸ್ತು ಮೇಲಿದ್ದ ಇಲ್ಲಿ ಬಿದ್ದು ಗುಡ್ಲೆ ಅದೇನು ಮಾಡುತ್ತಾ, ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಾ. ಇವನ್ನ ಯಾಕೆ ಕೊಟ್ರಿ ಅಂದ್ರೆ, ಇಲ್ಲಿದವಲ್ಲ ಇವು ಮೂರು ಎದಕ್ಕೆ ಕೊಟ್ರೆ ಅಂದ್ರೆ, ಇವು ಫಸ್ಟ್ ಯಾವುದೇ ಒಬ್ಬ ವ್ಯಕ್ತಿ ಬಿದ್ದನಂದ್ರೆ ಏನು ಹಿಂಗರ ಬೀಳಿ ಹಿಂಗೇನಾರ ಬಿದ್ದನಂದ್ರೆ, ಹಿಂಗಂತೂ ಬೀಳೋ ಚಾನ್ಸ್ ಇಲ್ಲ, ಹಿಂಗೆ ಬೀಳಲ್ಲ ಯಾರು ಆತ. ಏನಾಗ್ಬೋದು, ಯಾವುದಾದ್ರೂ ಒಂದು ವಸ್ತು ಡೈರೆಕ್ಟ್ ಇಲ್ಲಿ ಬಿತ್ತಂದ್ರೆ ಫಸ್ಟ್ ಇಂಪ್ಯಾಕ್ಟ್ ಆಗೋದು ಇವಕ್ಕೆ ಹಾಕವು. ಅದ್ರದ್ದು ಏನಂತಾರೆ, ಅದ್ರದ್ದು ಫೋರ್ಸ್ ಅಥವಾ ಜಟ್ಕ ಅಂತೀವಲ್ಲ, ಜರ್ಕ್, ಅದು ಫಸ್ಟ್ನೇಕ್ ಏನಾಗ್ತಾ ಈ ಮೂರರ ಮೇಲೆ ಬೀಳುತ್ತದೆ. ಅವಾಗ ಏನಾಗ್ತಾ ನಂತರ ಇಲ್ಲೈತಲ್ಲ ಈ ಭಾಗದಲ್ಲಿ ಬೀಳುತ್ತೆ. ಹಾಗಾಗಿ ಇದನ್ನು ಅದರ ಫೋರ್ಸ್ನ ಕಮ್ಮಿ ಮಾಡೋಕ್ಕಂತ ಇದು ಕೊಟ್ಟಿರೋದು ಅಷ್ಟ. ಇದನ್ನ ಈ ಭಾಗ ನಾವೆಲ್ಲ ಸೆಲ್ ಅಂತೀವಿ. ಅದಾದ ನಂತರ ಇದನ್ನು ಮುಂದೆ ನೋಡ್ತಿರಲ್ಲ, ಇದಕ್ಕೇನಂತಾರಂದ್ರೆ, ಇಲ್ಲಿದ್ದ ಇದು ಓಟ ಐತಲ್ಲ, ಇದಕ್ಕೇನಂತಾರಂದ್ರೆ ಪೀಕ್ ಅಂತ ಕರಿತೀವಿ ನಾವು. ಪೀಕ್ ಇದು ಏನು ಹೆಲ್ಪ್ ಮಾಡುತ್ತೆ ಅಂದ್ರೆ, ಯಾವುದಾದ್ರೂ ಒಂದು ಕೆಮಿಕಲ್ ಫ್ಯಾಕ್ಟ್ರಿ, ಕೆಮಿಕಲ್ ಕೆಲಸದಾಗ ಕೆಮಿಕಲ್ ಏನಾದರೂ ಇಲ್ಲೇನೋ ಬಿತ್ತಂದ್ರೆ ಅದೇನು ಮಾಡುತ್ತಾ, ವರ್ಕರ್ ಹಾಕ್ಕೊಂಡಿರ್ತಾನಲ್ಲ ಆ ಕಣ್ಣನ್ನು ಪ್ರೊಟೆಕ್ಟ್ ಮಾಡುತ್ತಾ, ಮತ್ತು ಒಳ್ಳೆಯವನ್ನ ಫೇಸನ್ನು ಪ್ರೊಟೆಕ್ಟ್ ಮಾಡ್ತದೆ. ಇದ್ರ ಕೆಲಸ ಆಯಿತು. ಮತ್ತು ಹೊಳ್ಳಿ ಇದು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಯಾವುದಾದ್ರೂ ಬಿಸಿಲಿನಾಗ ಏನೋ ಕೆಲಸ ಮಾಡ್ತಾರಂದ್ರೆ ಅವ್ರಿಗೆ ಕಣ್ಣಿಗೆ ಬಿಸಿಲು ಬೀಳಲ್ಲ, ಇದೇನು ಮಾಡುತ್ತಾ ತಡಿತೈತಿ. ನಂತರ ನಾವು ಒಳಭಾಗದಲ್ಲಿ ಬಂದ್ರೆ, ಇದು ಹೆಲ್ಮೆಟ್ನ ಒಳಭಾಗದಲ್ಲಿ ಬಂದ್ರೆ ನೋಡ್ರಿ, ಇಲ್ಲಿ ಫಸ್ಟ್ನಾಗ ಇಲ್ಲಿ ಇದೇನು ಕಾಣುತ್ತಲ್ಲ ನಿಮ್ಗೆ, ವೈಟ್ ಕಾಣುತ್ತಲ್ಲ, ಇದು ಓಟು, ಇದಕ್ಕೆ ಏನಂತೀವಿ ಅಂದ್ರೆ ನಾವು ಸಸ್ಪೆನ್ಷನ್ ಹಾರ್ನೆಸ್ ಅಂತೀವಿ ನಾವು. ಹಾರ್ನೆಸ್ ಅಂತೀವಿ ಆ್ಯಕ್ಚುಲಿ, ಸಸ್ಪೆನ್ಷನ್ ಅಂತಾರೆ, ಎರಡೇ ಅದಾವೆ ಶಬ್ದ ಅದಕ್ಕೆ. ಇದೇನು ಮಾಡುತ್ತಂದ್ರೆ, ಇದು ಆ್ಯಕ್ಚುಲಿ ಇದು ಒಂದು ಸ್ವಲ್ಪ ಹಿಡಿದು ಜಗ್ಗಿದ್ರೆ ಅಂದರೆ ಇದು ಒಂಥರ ಸಸ್ಪೆನ್ಷನ್ ಟೈಪ್, ಅಂದರೆ ಇದು ಒಂದು ಸ್ವಲ್ಪ ಒಳಗೆ ಹೊರಗೆ ಹೋಗುತ್ತಾ. ಇದೇನು ಮಾಡ್ತಂದ್ರೆ, ಯಾವುದೋ ವಸ್ತು ಏನಾದ್ರೂ ನಮ್ಮ ತಲೆ ಮೇಲೆ ಬಿತ್ತು, ಈ ಹೆಲ್ಮೆಟ್ ಮೇಲೆ ಬಿತ್ತಂದ್ರೆ ಅವಾಗ ಏನು ಮಾಡ್ತಂದ್ರೆ, ಬೈಕಿನ ಹಿಂದೆ ಸಸ್ಪೆನ್ಸ್ ಇರುತ್ತೆ ನೋಡ್ರಿ, ಹಂಗೆ ಕೆಲಸ ಮಾಡುತ್ತೆ. ಇದೇ ಮಾಡ್ತಾ ಏನು ಇದ್ರೊಳಗೆ ಅನ್ನಂತರ ಹಿಂದೆ ಗ್ಯಾಪ್ ಕೊಟ್ರೆ, ಇದಕ್ಕೆ ಹಿಂದೆ ಗ್ಯಾಪ್ ಕೊಟ್ರೆ ಅದಕ್ಕಂದ್ರೆ ವಸ್ತು ಏನಾದ್ರೂ ಬಿತ್ತಂದ್ರೆ ಇದೇನು ಮಾಡ್ತಾ ಅವಾಗ ಹೆಂಗತ್ತಂದ್ರೆ ಹಿಂಗಾಗತ್ತೆ ರೀ, ಇದು ಹಿಂಗಾಗತ್ತ. ಹಿಂಗಾದಾಗ ಮನುಷ್ಯನ ತಲೆಗೆ ಅದೇನಾಗಲ್ಲ, ಅಷ್ಟು ಜೋರಾಗಿ ಬೀಳಲ್ಲ. ಮತ್ತು ಹೊಳ್ಳಿ ನೀವು ಇದಕ್ಕೆ ಕರೆಯೋದು ನೋಡ್ತಿರಲ್ಲ, ಇದಕ್ಕೆ ಏನಂತಾರಂದ್ರೆ ಸ್ವೆಟ್ ಬ್ಯಾಂಡ್ ಅಂತೀವಿ ನಾವು ಇದಕ್ಕೆ. ಅಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಥವಾ ವರ್ಕರು ಕೆಲಸ ಮಾಡೋ ಹೊತ್ನ್ಯಾಗ ಏನು ಮಾಡ್ತಾನಂದ್ರೆ, ಬಿಸಿಲಾಗಿ ಕೆಲಸ ಮಾಡಿದ್ರೆ ನಾರ್ಮಲಾಗಿ ಬೆವಿತಾನ, ಹಂಗಾಗಿ ಆ ಬೆವಿತಿದ್ದು ಆತನಿಗೆ ಇದು ಏನಾಗ್ತಂದ್ರೆ, ಇದು ಬೆವಿತಿದ್ದನ್ನು ಹೀರ್ಕೊಳ್ಳುತ್ತೆ, ಆ್ಯಕ್ಚುಲಿ ಹೀರ್ಕೊಳ್ಳುತ್ತಾ. ಆಮೇಲೆ ಕಡ್ಸೆ ಇದ್ರ ಹಿಂದೈತಲ್ಲ, ಇದಕ್ಕೆ ಏನಂತೀವಿ ಅಂದ್ರೆ ನಾವು ಅಡ್ಜಸ್ಟೇಬಲ್ ಅಂತೀವಿ ಇದಕ್ಕೆ. ಇದು ಈ ರೀತಿಯಾಗಿ ಕ್ಲಾಕ್ ವೈಸ್ ಮಾಡಿದ್ರೆ ಫಿಟ್ ಆಗುತ್ತೆ, ಒಳ್ಳಿದ್ನೇನಾರ ಆ್ಯಂಟಿ ಕ್ಲಾಕ್ ವೈಸ್ ಹಿಂಗೆ ಮಾಡಿದ್ರೆ ಲೂಸ್ ಆಗುತ್ತೆ. ಇದು ನಮ್ದೇನು ಅಡ್ಜಸ್ಟೇಬಲ್ ಬ್ಯಾಂಡನ್ ಅಂತ ಕರಿತೀವಿ. ಇದು ಮೇನ್ಲಿ ಆಗಿ ಏನಂದ್ರೆ ಚೈನ್ ಸ್ಟ್ರಿಪ್ ಅಂತೀವಿ. ಈ ಭಾಗವನ್ನು ಚೈನ್ ಸ್ಟ್ರಿಪ್ ಅಂತೀವಿ. ಇದು ಏನು ಕೆಲಸ ಮಾಡುತ್ತೆ ಸರ್ ಅಂದರೆ, ಇದು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ವರ್ಕರ್ ಏನು ಮಾಡ್ತಾನಂದ್ರೆ, ಕೆಲಸ ಮಾಡೋ ಹೊತ್ನಾಗ ಇದನ್ನು ನಾರ್ಮಲಿ ಆಗಿ ಅವು ಏನು ಮಾಡ್ತಾನಂದ್ರೆ, ಸೇಫ್ಟಿ ಆಫೀಸರ್ ಬಂದಾಗ ಆಟ ಹಾಕ್ಯಂತಾನೆ. ಆ ತಪ್ಪು ನೀವು ಯಾರು ಮಾಡಬಾರ್ದು. ವರ್ಕರ್ ಏನಾರು ನೋಡೋಕೆ ಕುಂತಿದ್ರಂದ್ರೆ ಈ ವಿಡಿಯೋನ, ಇದು ಭಾಳ ಇಂಪಾರ್ಟೆಂಟ್. ನಿಮ್ಗೆ ಜೀವ ನಿಮ್ಮನ್ನು ಕಾಪಾಡೋದು. ಯಾಕಂದ್ರೆ ಇದನ್ನು ಹಾಕ್ಯಲಾರ್ದ ನೀವೇನೋ ಕೆಲಸ ಮಾಡಕ್ಕೆ ಕುಂತಾಗ ಬಿದ್ದರೆ ಅಂದ್ರೆ, ಅಕಸ್ಮಾತ್ ಹೈಟ್ಲಿಂದಾರ ಬೀಳಿ ಇಲ್ಲಿಕ್ರ ಟ್ರಿಪ್ಪು, ಸ್ಲಿಪ್ಪು, ಫಾಲು ಈ ಮೂರ್ಲಿಂದನೂ ಬಿದ್ದರೆ ಅಂದ್ರೆ, ಅವಾಗ ಈ ಸೇಫ್ಟಿ ಏನಾದ್ರೂ ನೀವು ಬೆಲ್ಟ್ ಹಾಕಿದ್ರಿ ಅಂದ್ರೆ ಅದೇನಾಗಲ್ಲ, ಬಿದ್ದರೂ ಹೆಲ್ಮೆಟ್ ನಿಮ್ಮ ತಲೆಯಿಂದ ಹೋಗಲ್ಲ, ಬರೀ ಇಂಪ್ಯಾಕ್ಟ್ ಯಾವುದಕ್ಕಾಗತ್ತ ಹೆಲ್ಮೆಟ್ಗೆ ಹೊರತಾಗಿ ನಿಮ್ಮ ತಲೆ ಏನಾಗಲ್ಲ. ಹಂಗಾಗಿ ಇದನ್ನೇನು ಮಾಡ್ತಾರೆ, ಕೊಟ್ಟಿರ್ತಾರೆ. ಇದನ್ನ ಯಾರು ಮಿಸ್ಯೂಸ್ ಮಾಡಬೇಡ್ರಿ. ಸೇಫ್ಟಿ ಆಫೀಸರ್ ಬಂದಾಗ ಆಟ ನೋಡಿದೆ ಹಾಕ್ಯಣ್ಣೆ ಆಮೇಲೆ ಅವರು ಹೋಗಿ ಮ್ಯಾಗ ಕೈ ಬಿಟ್ರೆ ನಿಮ್ಗೆ ಹೊಡ್ತದೆ. ಈಗ ಹೇಳಕೊಂತೀನಿ.
ಇಲ್ಲೇನು ಕಾಣಾಕುಂತಲ್ಲ ನಿಮ್ಗೆ, ತಡ್ರಿ ಒಂದು ಸೆಕೆಂಡ್. ಇಲ್ಲೇ ನಿಮ್ಗೆ ಕಾಣುತ್ತಲ್ಲ, ಇದು ISI ಮಾರ್ಕ್ ನೋಡ್ಬೇಕು. ಆ್ಯಕ್ಚುಲಿ ISI ಹೆಲ್ಮೆಟಿಂದ ಕೋಡ್ ಇದು. ಹೆಲ್ಮೆಟ್ ಕೋಡ್ ಏನಂದ್ರೆ IS 2925 ಅಂತ ಐತೆ ನೋಡಿ. ಇಲ್ಲಿ ಇದು ಮೇನ್ ಅಂದರೆ ಯಾವುದೇ ಒಂದು ಕಂಪ್ನಿ ಸೇಫ್ಟಿ ಹೆಲ್ಮೆಟ್ ಮಾಡುತ್ತಂದ್ರೆ IS ಕೋಡ್ 2925 ಇರಬೇಕದು ಆ್ಯಕ್ಚುಲಿ. ಅದಾದ ನಂತರ ಇದು ಕರಮ್ ಕಂಪ್ನಿ ಇದೆ. ಇದ್ರೊಳಗೆ ನಾವು ಹೆಂಗೆ ಸರ್ ಎಕ್ಸ್ಪೈರಿ ಡೇಟ್ ಹೆಂಗೆ ನೋಡೋದು ಅಂದ್ರೆ, ಇಲ್ಲೇ ನೋಡ್ರಿ, ಇಲ್ಲಿ ಕಾಣುತ್ತಾ ISI ಮಾರ್ಕಿನ ಬುಡಕನ ಸೂಟೇಬಲ್ ಫಾರ್ ಯೂಸ್ ಇನ್ ಮೈನ್ಸ್ ಅಂತ ಐತಿ. ಬೆಸ್ಟ್ ಬಿಫೋರ್ 3 years ಫಾರ್ ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕೊಟ್ಟಾನ. ಇದು ಕಾಣುತ್ತಾ ನಿಮಗೆ? ಇದು ಅಂದರೆ ಇದರ ಅರ್ಥ ಇದು ಎದಕ್ಕಂದರೆ ಮೈನ್ಸ್ಗೆ ಸೂಟೇಬಲ್ ಆದಂಥ ಹೆಲ್ಮೆಟ್. ಇದನ್ನು ನಾವು ಯಾವಾಗ ಅಂದರೆ ಬೆಸ್ಟ್ ಬಿಫೋರ್ ಯೂಸ್ ಅಂತ 3 year ಮಟ್ಟ ನಾವು ಇದನ್ನು ಯೂಸ್ ಮಾಡೋದು. ಎದ್ರಲಿಂದ ಮ್ಯಾನುಫ್ಯಾಕ್ಚರ್ ಡೇಟ್ ಆದಿಂದ 3 ವರ್ಷ ಮಟ್ಟ ಮಾಡ್ಬೋದು. ನಾನು ನೋಡ್ರಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಡೇಟ್ ಎಷ್ಟೈತಿ, 4/2026 ಐತಿ. ಅಂದ್ರೆ ನಮ್ದು 4ನೇ ತಿಂಗಳ 2026ನೇ ಮ್ಯಾನುಫ್ಯಾಕ್ಚರ್ ಐತಿ. ಇದು ನನಗೆ ಎಲ್ಲಿ ಮಟ್ಟ ಬರುತ್ತೆ, 2026ರಿಂದ 3 ವರ್ಷ ಹೇಳ್ರಿ, 27, 28, 29 ಮಟ್ಟ ನನಗೇನು ಮಾಡುತ್ತೆ, ಇದು ಪ್ರೊಟೆಕ್ಟ್ ಮಾಡ್ತಾ. ಅಂದರೆ ಇದು ವ್ಯಾಲಿಡ್ ಇರುತ್ತೆ, ಅಲ್ಲಿ ಮಟ್ಟನೂ ಎಕ್ಸ್ಪೈರ್ ಆಗಲ್ಲ. ಅಲ್ಲಿ ಏನಾರ ನೋಡಿ, ಒಂದು ಬೇರೆ ನಿಮಗೇನಾದ್ರೆ ಇದು ಲೇಬಲ್ ಕಿತ್ತು ಹೋಗೈತಪ್ಪ, ಅವಾಗ ಹೆಂಗೆ ನೀವು ಇದನ್ನು ಮಾಡ್ತೀರಪ್ಪ, ಅವಾಗ ಹೆಂಗೆ ನೀವು ಏನಂತೀರಿ, ಅವಾಗ ಹೆಂಗೆ ನೀವು ಗೊರ್ತು ಮಾಡ್ಕೊಂತೀರಿ ಅಂದ್ರೆ ಇಲ್ಲೈತೆ ನೋಡ್ರಿ. ಇಲ್ಲಿ ಕಾಣುತ್ತಲ್ಲ ನಿಮ್ಗೆ, ಇದು ಕಾಣುತ್ತೆ ಅಲ್ಲ, ನಮ್ಗೆ ಗೊತ್ತಾಗೋದು ಕಾಣ್ಬೋದು ಅನ್ಸುತ್ತೆ, ಅದ್ರಾಗ ಫೋಕಸ್ ಆಗೋಲ್ದು. ಇಲ್ಲಿ ನೋಡ್ತಿರಲ್ಲ, ಇದು ಏನೈತಿ 1ರಿಂದ 12 ಮಟ್ಟ ಐತೆ. ಅದು ಅಂದರೆ 1 ವರ್ಷಕ್ಕೆ 12 ತಿಂಗಳಲ್ಲ, 12 ಮಟ್ಟ. ಅದು ಯಾವುದೇ ತಿಂಗಳ 4ನೇ ತಿಂಗಳದ ನನಗೇನೈತಿ ಮ್ಯಾನುಫ್ಯಾಕ್ಚರ್ ಆಗೈತಿ ಐತಾ. ಇಲ್ಲಿ ನೋಡಿದ್ರೆ ಮ್ಯಾನುಫ್ಯಾಕ್ಚರ್ ಐತಾ 4ನೇ ತಿಂಗಳು ಅಂತಂದು ಐತಿ. ಇದಾದ ನಂತರ ಈಚೆ ಕಡೆ ಐತೆ ನೋಡ್ರಿ. ಅದು ಆ್ಯಕ್ಚುಲಿ ಸಾರಿ, ಅದು 20 ಇದ್ರೊಳಗೆ ನೋಡ್ರಿ 26 ಕಾಣುತ್ತೆ. ಆ್ಯಕ್ಚುಲಿ ನನಗೆ ಕಾಣೋದು 26, ಆದರೆ ಇಲ್ಲಿ ಕ್ಲಿಯರ್ ಕಾಣುತ್ತೆ ನೋಡ್ರಿ. ಇಲ್ಲೇನೈತೆ ಅಂದ್ರೆ 25ರ ಮ್ಯಾನುಫ್ಯಾಕ್ಚರ್ ಐತಿ. ಆ್ಯಕ್ಚುಲಿ 25ರ ಆಗಿದ್ದಿದ್ದು ಮ್ಯಾನುಫ್ಯಾಕ್ಚರ್. 4ನೇ ತಿಂಗಳ ಇಲ್ಲಿ ಕೊಟ್ರು ನೋಡ್ರಿ, 4ನೇ ತಿಂಗಳ ಯಾರೋ ಮಾರ್ಕ್ ಕಾಣುತ್ತಾ, 4ನೇ ತಿಂಗಳ ಇಲ್ಲಿ ಇಯರ್ ಕೊಟ್ಟಾನ 2025ರಾಗ ನನಗೆ ಏನೈತಿ ಮ್ಯಾನುಫ್ಯಾಕ್ಚರ್ ಐತಿ. ಇದು ಹಿಂಗೆ ನಾವೇನು ಮಾಡ್ಬೋದು, ಸೇಫ್ಟಿ ಬೆಲ್ಟ್, ಸೇಫ್ಟಿ ಹೆಲ್ಮೆಟ್ಟಿಂದು ನಾವು ಮಹತ್ವವನ್ನು ಕಾಣ್ಬೋದು. ಯಾವುದೇ ಒಂದು ಕಂಪ್ನಿ ಆಯ್ತು, ಯಾವುದಾಯ್ತು, ವರ್ಕರ್ಗೆ ಏನಾರ ಸೇಫ್ಟಿ ಹೆಲ್ಮೆಟ್ ಆಯ್ತು, PPEs ಕೊಟ್ರಂದ್ರೆ ಪ್ಲೀಸ್ ಆ್ಯಕ್ಚುಲಿ ಅವನ್ನ ಏನು ಮಾಡಿರಿ, ನಿಮ್ಮ ಸುರಕ್ಷತೆಗೆ ಕೊಟ್ಟಿರ್ತಾರೆ. ನಿಮ್ಮ ಫ್ಯಾಮ್ಲಿ ಇರ್ತೈತಿ, ನಿಮ್ಮ ಮನ್ಯಾಗ ಹೆಂಡತಿ ಆಯ್ತು, ಮಕ್ಕಳಾಯಿತು, ಯಾರೋ ಒಬ್ಬರು ವರ್ಕರು ಮನಿನ ಏನು ಮಾಡ್ತಿರ್ತಾರೆ, ಕಟ್ಟಿಸ್ತಿರ್ತಾರೆ, ಏನೋ ಮಾಡ್ತಿರ್ತಾರೆ ಒಂದಿಲ್ದ ಒಂದು. ಅದಕ್ಕೆ ನೀವೇನು ಮಾಡಿರಿ ಅಂದ್ರೆ, ಫಸ್ಟ್ ನನ್ನ ಮಾತು ಕೇಳ್ರಿ. ಅದೇ ವರ್ಕರ್ ಆಯ್ತು, PPEs ನಿಮಗೆ ಏನಾರ ಕಂಪ್ನಿ ಪ್ರೊವೈಡ್ ಮಾಡೈತಂದ್ರೆ ಅವನ್ನ ಆ್ಯಕ್ಚುಲಿ ನೀವು ಏನು ಮಾಡ್ಬೇಕು, ಧರಿಸ್ರಿ. ವರ್ಕ್ನ್ಯಾಗ ಆಯ್ತು, ನಾವು ಸೇಫ್ಟಿ ಆಫೀಸರ್ ಬಂದಾಗ ಆಟ ಏನು PPEs ಏನು ಯೂಸ್ ಮಾಡೋದಲ್ಲ. ನಿಮ್ಮ ವರ್ಕ್ನ್ಯಾಗ ನಿಮ್ಮ ಕುಟಾಗ PPEs ನಾವಿರ್ಲಿಕ್ಕಂದ್ರೆ PPEs ನಿಮ್ಮನ್ನು ಬದುಕಿಸ್ಕೊಂಡ್ರೆ ಹಂಗಾಗಿ ಇದನ್ನ ಏನು ಒಟ್ಟ ಯಾರು ಬೈಪಾಸ್ ಮಾಡೋಕೆ ಹೋಗ್ರಿ ಸೇಫ್ಟಿನ. ಒಂದು ನಾ ಹೇಳೋದು ನಿಮ್ಗೆ, ನಾನು ಈ ಸೇಫ್ಟಿ ಆಫೀಸರಾಗಿ ಹೇಳುವಂಥ ಒಂದು ವಿಷಯ ಅಂತ ಒಂದು ಯಾವ್ದು